ಬೆಂಗಳೂರು ನೀರಿನ ವಿಚಾರವಾಗಿ ಡಿಕೆ ಮತ್ತು ವಿಜೇಂದ್ರ ನಡುವೆ ಡಿಶುಮ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ನೀರಿಲ್ದಿದ್ರೂ ಗ್ರಾಮಾಂತರ ಕ್ಷೇತ್ರಕ್ಕೆ ಅಧಿಕಾರಿ ನೇಮಕ ಆಗಿದೆ. ಇದು ವಿಜೇಂದ್ರ ಅವರು ಮಾಡಿರುವಂತಹ ಆರೋಪ ಡಿಕೆ ಶಿವಕುಮಾರ್ ಮೇಲೆ. ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ಜನ ಪರಿತಪಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ, ಅಲ್ಲಿ ಅಧಿಕಾರಿ ನೇಮಕ ಮಾಡಿದಿರಿ ನೀವು. ಡಿಕೆ ಸುರೇಶ್ ಗೆಲುವಿಗಾಗಿ ಡಿಕೆಶಿ ಕುಡಿಯೋ ನೀರಿನಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ. ಬೆಂಗಳೂರು ಜನರು ಮನುಷ್ಯರಲ್ವಾ ಅಂತೇಳಿ ವಿಜೇಂದ್ರ ಟೀಕಿಸಿದ್ದಾರೆ. ಗ್ರಾಮಾಂತರದಲ್ಲಿ ಬೋರ್ವೆಲ್ ಇದ್ದಾವೆ, ಅದಕ್ಕೆ ಅಲ್ಲಿ ಅಧಿಕಾರಿ ನೇಮಕ ಅಂತ ಡಿಕೆ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿನವರಿಗೆ ಬೇರೆ ಕೆಲಸ ಇದ್ರೆ ತಾನೇ ಪ್ರತಿಭಟನೆ ಮಾಡಲಿ ಬಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ 14 ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರಲ್ವಾಗಬೇಕು, ಅವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ. ಮತ್ತೆ ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ. ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು. ಕುಂತಲಿ ನಿಂತಲಿ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ಟರೆ ಯಾವುದೇ ಒಂದು ಪೂರ್ವ ತಯಾರಿ ಇವತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವುದ್ರ ಕಡೆನೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟಿನ ಆದೇಶವನ್ನು ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು. ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೊರಬೇಕಲ್ಲ. ಹಾಗಾದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ, ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಕುಡಿಯೋ ನೀರಿನ ಹಾಹಾಕಾರ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವ್ರಿಗೆ ಟೀಕೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ 50% ಬೋರ್ವೆಲ್ಗಳೆಲ್ಲ ಪ್ರೈವೇಟ್ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದೆ. ಪ್ರೈವೇಟ್ದು ಡ್ರೈ ಆಗಿದೆ, ಗೌರ್ಮೆಂಟ್ದು ಡ್ರೈ ಆಗಿದೆ, ಎಲ್ಲ ಡ್ರೈ ಆಗಿದೆ. ಅದನ್ನು ಕಂಟ್ರೋಲ್ ತೆಗೆದುಕೊಂಡು ಈಗಾಗಲೇ ಸುಮಾರು ಸಾವಿರಾರು ಟ್ಯಾಂಕರ್ಗಳು ಎಲ್ಲ ಕಂಪ್ಲೀಟ್ ಎಲ್ಲ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ರೇಟ್ ಕೊಡಬೇಕು, ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಎಲ್ಲ ಮಾಡಿದ್ದಾರೆ ನಮ್ಮ ಆಫೀಸರ್ಸು. ನಾನು ಅವ್ರಿಗೆ ಬಿಟ್ಟಿದ್ದೀನಿ, ಕಿಲೋಮೀಟರ್ಗೆ ದೂರದಿಂದ ಬಂದ್ರೇನು, ಒತ್ತಿಲ್ ಬಂದೇನಂತ. ಜೊತೆಗೆ ಬೇರೆ ಬೇರೆ ಟ್ಯಾಂಕರ್ಸ್ನ, ಹಾಲನ್ ಟ್ಯಾಂಕರ್ಸ್ ಕೂಡ ದೊಡ್ಡ ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಬೇಕು. ಸ್ಟೇಟಲ್ಲಿ ಎಲ್ಲೆಲ್ಲಿ ಫ್ರೀ ಉಳ್ಕೊಂಡಿದೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂಗೆ ಆಮೇಲೆ ಕಾವೇರಿ ನೀರು ಏನಿದೆ, ಕಾವೇರಿ ನೀರು ಕರೆಕ್ಟಾಗಿ ಬರ್ತಾ ಇದೆ. ಇನ್ನು ಜಾಸ್ತಿ ನೀರು ಬರ್ತಾ ಇದೆ ಕಾವೇರಿ ಈ ಸಂದರ್ಭದಲ್ಲಿ ಕಾವೇರಿ ನೀರು ಏನು ಒಂದು ಇಷ್ಟ 0.25 MLD ನೀರು ಆ್ಯಡ್ ಆಗ್ತಾ ಇದೆ. ಜಾಸ್ತಿ ನಾವು ಡ್ರಾ ಮಾಡ್ತಾ ಇದ್ದೀವಿ. ಏಕೆಂದರೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 110 ವಿಲೇಜ್ಗೆ ಏನು ಸಪ್ಲೈ ಮಾಡಬೇಕಾಯಿತು ಅದನ್ನು ಈಗ ನೆಕ್ಸ್ಟ್ ಮೇ ಎಂಡ್ಗೆ ಕಂಪ್ಲೀಟ್ ಕಾವೇರಿದು 5th ಸ್ಟೇಜ್ ಏನಿದೆ ಅದು ಅಲ್ಲಿವರೆಗೂ ನಾವು ಭಾಳ ಜಾಗೃತರಾಗಿದ್ದೀವಿ. ಮೀಡಿಯಾದಲ್ಲಿ ತಾವು ತೋರಿಸ್ತಾ ಇದ್ದೀರಿ, ಆಕಾರ ತೋರಿಸ್ತಾ ಇದ್ದೀರಿ. ನಾನು ಆಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಿ, ನನ್ನ ಮನೆಯಲ್ಲೂ ಇಲ್ಲಪ್ಪ, ನಮ್ಮೂರುಗಳಲ್ಲೂ ಇಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಗಾಬರಿ ಏನು ಪಡೋದು ಬೇಡ. ಈಗ ಆಯ್ತಪ್ಪ, ನೀರು ಬೇಕು, ಎಲ್ಲದಕ್ಕೂ ಬೇಕು. ನಾವು ಏನು ಹೇಳಿದ್ದೀವಿ ಅಂದರೆ, ನಿಮ್ಮ ಕಾರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಕೋಬೇಡಿ, ದನ ಕರುಗಳಿಗೆ ಉಪಯೋಗಿಸ್ಕೊಳ್ಕೋಬೇಡಿ, ಸ್ವಲ್ಪ ಬೇರೆ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಳಿ. ಕುಡಿಯೋ ನೀರನ್ನ ಫಸ್ಟ್ ಕ್ಲಾಸ್ ಕಾವೇರಿ ನೀರನ್ನೇ ಒಳ್ಳೆ ಚೆನ್ನಾಗಿರೋ ನೀರನ್ನೆಲ್ಲ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಸಹಕಾರ ಕೊಡಿ ಅಂತ ಹೇಳಿದ್ದೀವಿ. ನೀರಿನ ಬೆಲೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಮೇಕೆದಾಟು ಯಾಕೋಸ್ಕರ ಹೋರಾಟ ಆದರೂ ಕಾವೇರಿ ನೀರನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ. ವಿರೋಧ ಪಾರ್ಟಿ